ನಮ್ಮ ಹೊಟ್ಟೆ ತುಂಬಗಲ್ಲ ಅವ್ರ ಮಾನ ಮುಚ್ಚುತ್ತ ಇಲ್ಲ ನಂಗೆಲ್ಲ ಒಂದು ಹಣಿಗೆ ಕೆಚ್ಚಿದ್ವಿ ಅಂದ್ರ ಆಗ 60 ಪೈಸೆ ಕೊಡ್ತಿದ್ರು ಏನಪ್ಪ ಕೆಚ್ಚಬೇಕಪ್ಪ ಅದು ಹಣಿಗೆ ಅದು ಉಳಿತ ಅಂದ್ರೆ ಮತ್ತೆ ರಾತ್ರಿನ ಕೆಚ್ಚಬೇಕು ಮತ್ತೆ ಬೆಳಗು ಮುಂಜಾನೆ ಎದ್ದು ಕೆಚ್ಚಬೇಕು ನಮ್ಮ ಜೀವನ ಸುಖ ಇಲ್ಲಪ್ಪ ಇಲ್ಲ ಒಟ್ರ ಅವ್ನ ಹೆಂಡತಿ ಮನೆ ಕಂಡು ಸಾಯಲಿಲ್ಲ ಅಂತ ನೇಕಾರ ಅವ್ನ ಹೆಂಡತಿ ಸೀರೆ ಕಂಡು ಸಾಯಲಿಲ್ಲ ಅಂತ ಆ ಶಾಸ್ತ್ರ ಅವಾಗ ಅಷ್ಟು ಉಪವಾಸ ವನವಾಸ ಎಂಬಲ ಕುಡಿದ್ವಿ ಅಪ್ಪ ಗಂಜಿ ಕುಡಿದ್ವಿ ಇಲ್ಲಿಗೆ ಬಂದು ಹತ್ತೀವಿ ನೋಡು ಎಷ್ಟು ಕಷ್ಟಪಟ್ಟು ನೀದಿರಿ ಈ ರೀತಿ ಡಿಸೈನ್ ಆಗೈತಿ ಹಿಂಗೆ ಇದು ಕಂಡಿಗೆ ಅಂತಾರೆ ಇದಕ್ಕೆ ಇದು ಕಂಡಿಗೆ ಇದು ಲಾಳೆ ರೀ ನೆಯ್ಯೋದು ಇದ ಮೇನ್ ಅನ್ರಿ ಇದ ಮೇನ್ ರೀ 2 ದಿವ್ಸಕ್ಕೊಂದು ಇಲ್ಲ 4 ದಿವ್ಸಕ್ಕೊಂದು ಸೀರೆ ಹಾಕ್ತಾವ್ರಿ ಭಾಳ ಅಂದ್ರೆ 200 ರೂಪಾಯಿ 100 ರೂಪಾಯಿ ಅಷ್ಟಾರಿ ಇದ್ರಾಗ ಒಂದ್ ಸೀರೆಗೆ 600 ರೂಪಾಯಿ ಒಂದ್ ದಿವ್ಸಕ್ಕೆ ಹೇಳಿದ ಮಜೂರಿಗೆ 100 ರೂಪಾಯಿ ರೀ ಅದು 4 ದಿವಸ ಸೀರೆ ಆದ್ರೂ 600 ರೂಪಾಯಿ ನಮ್ಗೆ ರೀ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲಾ ಇಳಕಲ್ ತಾಲೂಕಿನಲ್ಲಿದ್ದೀನಿ. ಇಳಕಲ್ ಪಟ್ಟಣದಲ್ಲಿದ್ದೀನಿ. ಇಲ್ಲಿ ನಿಮಗೆ ಇಳಕಲ್ ಅಂದ ತಕ್ಷಣ ನೆನಪಿಗೆ ಬರೋದೇನಂತಂದ್ರೆ ಸೀರೆ, ಇಳಕಲ್ ಸೀರೆ ಅಂತ ಹೇಳಿ. ಇಲ್ಲಿ ಇಳಕಲ್ ಸೀರೆ ಅಂತಕ್ಕಂಥದ್ದು ಒಂದು ಸಿನಿಮಾದಲ್ಲಿ ಕೂಡ ಇಳಕಲ್ ಸೀರೆ ಉಟ್ಕೊಂಡು ಅಂತಕ್ಕಂಥ ಹಾಡು ಕೂಡ ಒಂದು ಪ್ರಸಿದ್ಧಿಯಾದ ಹಾಡು ಆಗಿದೆ. ಕೌರವ ಸಿನಿಮಾದಲ್ಲಿ ಬರ್ತದೆ, ಇದು ಕನ್ನಡ ಸಿನಿಮಾ. ಇವತ್ತಿನ ದಿವಸ ನಾನು ಈ ನೇಕಾರರ ಬದುಕು ಹೇಗಿರುತ್ತೆ, ನೇಕಾರರ ಕುಟುಂಬದ ಕಥೆಯನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೀನಿ ಇಳಕಲ್ನಲ್ಲಿ ಇದ್ಕೊಂಡು. ಬನ್ನಿ, ಇಲ್ಲಿ ನೇಕಾರರ ಬದುಕನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಒಂದು ಕತೆ ಭಾಳ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಕಥೆಯನ್ನು ನೋಡಿ ಅಂತ ಹೇಳ್ತಾ ನಾನು ಈ ಕಥೆಯನ್ನು ಮುಂದುವರಿಸ್ತೀನಿ. ಈ ಕಥೆ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವೀಕ್ಷಕರೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಕಥೆಯನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ನೇಕಾರರು ಕೂಡ ಇದ್ದಾರೆ. ಮೊದಲು ಆ ನೇಕಾರರ ಮನೆಯನ್ನು ನಿಮ್ಗೆ ಸಂಪೂರ್ಣವಾಗಿ ಆ ನೇಕಾರರು ಹೇಗೆ ಸೀರೆ ನೇಯ್ತಾರೆ, ಈಗಿನ ಕಾಲದಲ್ಲಿ ಅಂತೂ ಮಷೀನ್ಗಳು ಬಂದ್ಬಿಟ್ಟವು. ಹಿಂದಿನ ಕಾಲದಲ್ಲಿ ಕೈಮಗ್ಗಗಳೇ ಇದ್ವು. ಆ ಕೈಮಗ್ಗದಿಂದ ಸೀರೆಗಳನ್ನು ಹೇಗೆ ನೇಯ್ತಾರೆ ಅಂತಕ್ಕಂಥದ್ದನ್ನ ನಿಮಗೆ ಕಣ್ಣಾರೆ ನಾನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಆಗಿನ ಕಾಲದಲ್ಲಿ ಇದು 8ನೇ ಶತಮಾನದಿಂದಲೂ ಕೂಡ ನೇಯ್ಕೋತಾ ಬಂದಿದ್ದಾರೆ. ಆನಂತರ ಜೇಡ್ರ ದಾಸಿಮಯ್ಯರು ಕೂಡ ಅವರು ಒಂದು ಸೀರೆಗಳನ್ನ ಅಥವಾ ಬಟ್ಟೆಗಳನ್ನ ಧೋತಿಗಳನ್ನ ನೇಯ್ತಾನೆ ಅವ್ರ ಬದುಕನ್ನು ಕಟ್ಕೊಂಡು ಅವರು ಪವಾಡ ಪುರುಷರಾದ್ರು. ಅವರು ದೇವರ ದಾಸಿಮಯ್ಯ ಆಗಿದ್ದಾರೆ ಇವತ್ತಿನ ದಿವಸ. ಮೊದಲು ಜೇಡ್ರ ದಾಸಿಮಯ್ಯ, ಆ ನಂತರ ಅವರು ದೇವರ ದಾಸಿಮಯ್ಯ. ಅವರು ನೇಯ್ಗೆಯ ಮೂಲಕವೇ ಬದುಕನ್ನ ಕಟ್ಟಿಕೊಂಡು ಇವತ್ತು ದೈವಿ ಪುರುಷರಾದ್ರು. ಆದರೆ ಇಲ್ಲಿ ಇಳಕಲ್ ಗ್ರಾಮದಲ್ಲಿ ಇವತ್ತಿನ ದಿವಸ ಸಣ್ಣ ಒಂದು 11ನೇ ವಯಸ್ಸಿನೊಳಗೆ ಒಂದು ನೇಯ್ಗೆಯನ್ನ ಕಲಿತ್ಕೊಂಡು ಇವತ್ತಿಗೂ ನೇಯ್ತಾ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ವೀಕ್ಷಕರೇ, ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಓಕೆ, ಏನ್ ನೀವು ಬರೀ ನಿಮ್ಮ ಒಂದು ಕತೆ ಕೇಳಿದೆ, 11ನೇ ವಯಸ್ಸಿಗೆ ಶಾಲೆ ಬಿಟ್ಟು ಹೋಗ್ಲಿಲ್ಲ, ಶಾಲೆಯನ್ನು ಓದಲಿಲ್ಲ, ಏನಿಲ್ಲ, ನೇರವಾಗಿ ನೇಕಾರಿಕೆಗೆ ನಿಮ್ಮನ್ನ ಬದುಕನ್ನು ತೋರಿಸ್ಕೊಂಡ್ರೆ ನಿಮ್ಮನ್ನು ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಈ ಒಂದು ಅದು ಈ ಫ್ಲೋರಮ್ ಅಲ್ಲ, ಈ ಮಷೀನ್ಗಳಿಂದ ನೇಯೋದಿಲ್ಲ, ಇವ್ರು ಕೈಯಿಂದ ನೇಯ್ತಾರೆ. ಅವು ಕೈಮಗ್ಗಗಳು ಅಂತ ಹೇಳಿ ಕರೀತಾರೆ. ನಿಮ್ಮ ಪರಿಚಯದಿಂದ ಶುರುವಾಗ್ಲಿ, ಇದು ಕಥೆ ಹೆಂಗ್ ಶುರುವಾಯ್ತು ಅಂತ ನಿಮ್ದು ಕೈಮಗ್ಗದು? ನನ್ನ ಹೆಸರು ದಾದೇಕರು. ನಾನು ಚಿಕ್ಕ ವಯಸ್ಸಿನಲ್ಲಿ ಬಡತನದಲ್ಲಿ ನಾನು ಸೀರೆಯನ್ನು ನಯ ಕಲ್ತೀನಿ. 1987 86ನೇ ಸಾಲ ನಾನು ನಯ ಕಲ್ತೀನಿ ರೀ. ಇದುವರೆಗೆ ನಾನು ನಯ ಕಲ್ತು 1990 ಪರ್ಫೆಕ್ಟ್ ಎಲ್ಲ ಕಲ್ತಿದ್ದಾಗ ಇವತ್ತಿಗೆ 37 ವರ್ಷ ಆಯ್ತು ರೀ ನಯ ಕಲ್ತು. ನನ್ನ ಬಡತನದಲ್ಲಿ ಇದು ಕಾಯಕ ಮಾಡ್ಕೊಂತ ಈಗ ನಿಮ್ಮ ಕೈಮಗ್ಗ ತೋರಿಸ್ತೀರಿ ನಮಗ? ಸರ್, ತೋರಿಸ್ತೀನಿ. ಈ ಕೈಮಗ್ಗನ ನೇಯಲಿಕ್ಕೆ ಕಲಿಸಿದವ್ರು ಯಾರು ಮೊದಲು ನಿಮ್ಗೆ? ಯಾರು ಕಲ್ಸಿ? ನಮ್ಮ ತಂದೆಯವರ ಕಲ್ಸ್ಯಾರಿ. ನನ್ನ ತಂದೆ ತಾಯಿನ ನನಗೆ ಕಲಿಸಿದವರ ಗುರು ಅವರೇ ನಾನೇ ಶಿಷ್ಯ, ನಾನೇ ಕಲ್ತೀನಿ. ಬನ್ನಿ ವೀಕ್ಷಕರೇ, ಈ ನೇಕಾರರ ಸಂಪೂರ್ಣ ನೇಕಾರರ ಕುಟುಂಬ ಇದು. ಆ ನೇಕಾರರ ಕುಟುಂಬದ ಕಥೆಯನ್ನ ಹೇಳಲಿಕ್ಕೆ ಹೋಗ್ತೀನಿ. ಬನ್ನಿ, ನೇರವಾಗಿ ಅವರ ತಾಯಿಯವ್ರನ್ನ ಮಾತಾಡ್ಸೋಣ. ಬನ್ನಿ, ಮನೆಯೊಳಗೂ ಹೋಗೋಣ. ನಮಸ್ಕಾರ ಅಜ್ಜಿ. ನಮಸ್ಕಾರಪ್ಪ. ಸೀರೆ ನೇಯೋರು ಹೆಂಗ ಇದು ಸೀರೆ ನೇಯೋದು ಹೆಂಗ್ ಶುರುವಾತು ಇಳಕಲ್ನೊಳಗ? ಯಾವ ರೀತಿಯಾಗಿ ಶುರುವಾತು ಇದು? ಅದ್ರ ಬಗ್ಗೆ ಎಲ್ಲ ಹೇಳ್ರಿ. ಇದು ಭಾಳ ಸಾತ್ಯಪ್ಪ ಆಗಿ. ಏನಿದ್ರಾಗ ಏನು ಹೊಟ್ಟೆ ತುಂಬಾಗಿಲ್ಲಪ್ಪ. ಹೊಟ್ಟೆ ತುಂಬಾಗಿಲ್ಲ. ಎಲ್ಲರ ಮಂದಿನೂ ಸಾಯ್ಬೇಕು. ಏನು ಒಂದು 200 300 ರೂಪಾಯಿ ಇಟ್ಟು ಕೊಡ್ತಾರ. ಅದು ಹೊಟ್ಟೆ ತುಂಬಾಗಿಲ್ಲ. ಹೊಟ್ಟೆ ತುಂಬಂಗಿಲ್ಲ. ಸೀರೆ ನೇಯೋರ್ ಬದುಕು ಹೊಟ್ಟೆ ತುಂಬಲ್ಲ, ಬೇರೆಯವರ ಮಾನ ಮುಚ್ಚುತ್ತ, ಆದ್ರ ನಿಮ್ಮ ಹೊಟ್ಟೆ ತುಂಬಲ್ಲ. ನಮ್ಮ ಹೊಟ್ಟೆ ತುಂಬಗಲ್ಲ, ಅವ್ರ ಮಾನ ಮುಚ್ಚುತ್ತ ಇಲ್ಲ ನಂಗೆಲ್ಲ. ಹೌದಿಲ್ಲ? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಹುಸೇನ್ ಬಿ. ಹುಸೇನ್ ಬಿ. ನಿಮ್ಗೆ ಏಜ್ ಎಷ್ಟಮ್ಮ?
ನಿಮ್ಗೆ ವಯಸ್ಸು ಎಷ್ಟವ ಅಂದ್ರೆ 70 ನೀವು ನೇದಿರಿ ಎಲ್ಲ ಈಗ ಮತ್ತೆ ಹಣಿಗೆ ಕೆತ್ತೋದು ಟಾಣ್ ಹಾಕೋದು ಎಲ್ಲ ನಿಮ್ ಕೆಲಸ ಕಣಕಿ ಸುತ್ತೋದು ಇದೆಲ್ಲ ನಮ್ದೆಪ್ಪ ಏನಪ್ಪ ಇದು ಅಷ್ಟು ನಮ್ದು ಅಜ್ಜಾರ ಅವರು ನೇದಾರಪ್ಪ ಅವರು ನೇದಾರ ಎಲ್ಲದ್ರಿ ಊರಿಗೆ ಹೋಗ್ಯಾರ ಮೊಮ್ಮಗದ ಲಗ್ನ ಐತೆ ಊರಿಗೆ ಹೋಗ್ಯಾರ ನಿಮ್ಮಿಬ್ರು ಕತೆ ಹೇಳ್ರಿ ಮೊದಲ ನಮ್ಗ ಅವಾಗ ನಿಮ್ದು ಈ ನೇಯ್ಗಿ ಹೆಂಗ್ ಶುರು ಆಗ್ತಿದ್ವು ಅದ್ರದ್ದು ಅದಕ್ಕ ಹೆಂಗ್ ಶುರು ಆಗ್ತಿ ಹೇಳ್ರಿ ಅದೆಲ್ಲ ಹಳೆ ಕತೆ ಬ್ರಿಟಿಷರ್ ಕಾಲದ ಅದೇನು ಗೊತ್ತಿದ್ರಿ ಅದು ಬ್ರಿಟಿಷನ್ ಕಾಲದನ್ನ ಗೊತ್ತಿಲ್ಲಪ್ಪ ನಮ್ಗ ನಾ ಅವಾಗ ಇದ್ದಿದ್ದಲ್ಲ ಸಣ್ಣರಿದ್ವಿ ನಾ ನೋಡು ಆಗ ಅವಾಗ ನಮ್ಗೆ ಮಾತಿ ಇದ್ದಿದ್ದಲ್ಲ ಅಷ್ಟು ಬೆಲೆ ಹಂಗ ನಿಮ್ ಕಾಲದಾಗ ಹೆಂಗ ನೇಯ್ತಿದ್ರಿ ಅದಕ್ಕ ರೊಕ್ಕ ವೆಚ್ಚ ಎಷ್ಟಿತ್ತು ಎಷ್ಟು ರೂಪಾಯಿ ಸೀರೆ ಮಾರಾಟ ಆಗ್ತಿತ್ತು ಅಲ್ಲಿಂದ ಶುರು ಆಗ್ಲಿ ಫಸ್ಟ್ ಇಂದ ಒಂದ್ ಹಣಿಗೆ ಕೆತ್ತಿದ್ವಿ ಅಂದ್ರ 60 ಪೈಸೆ ಕೊಡ್ತಿದ್ರು ಏನಪ್ಪ ಯಪ್ಪ 10 ಹಣೆ ಕೊಡ್ತಿದ್ರು 10 ಹಣೆದಾಗ ಏನ್ ಜೀವನ ಹೇಳ್ತೀಯಪ್ಪ ನೀನು ಇದು ಹೇಳ ನನಗೆ ಒಂದು ಸೀರೆ ನೇದ್ರ 10 ಹಣೆ ಅವ್ನ ಹಣಿಗೆ ಕೆತ್ತಿದ್ರ ಒಂದ್ ಹಣಿಗೆ ಕೆತ್ತಿದ್ರ ಚಂತನ ಕೆತ್ತಬೇಕದು ಮಕ್ಕಳು ಕೂಡ ಅದು ಹಣಿಗೆ ಅದು ಉಳಿತಂದ್ರೆ ಮತ್ತೆ ರಾತ್ರಿನ ಕೆತ್ತಬೇಕು ಮತ್ ಬೆಳಗು ಮುಂಜಾನೆ ಎದ್ದು ಕೆತ್ತಬೇಕು ನಮ್ ಜೀವನ ಸುಖ ಇಲ್ಲಪ್ಪ ಇದು ಮಾಡಿ 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 ಜೀವ ಸುಖ ಇಲ್ಲ ಇದ್ರಾಗ ಸಣ್ಣಾಗಿವಿ ಹೊಟ್ಟೆ ತುಂಬ ಕೂಳಿಲ್ಲ ಮೊಣಕಾಲ್ ನೋವು ಹ್ಞೂನಪ್ಪ ಯಪ್ಪ ತಂದೆ ಮೊಣಕಾಲು ನೋವು ನೋಡಿ ಏನ್ ಮಾಡ್ತಾ ಇದ್ದೀವಿ ಆಗ ಜೀವನಗಳ ಹೊಟ್ಟೆ ತುಂಬ ಕೂಳಿಲ್ಲ ಮುಕ್ಕಳು ತುಂಬ ಬಟ್ಟಿಲ್ಲ ಏನ್ ನಿಮಗ ಬಟ್ಟಿಲ್ಲ ಇಲ್ಲ ನಾವ ಸೀರೆ ಕಂಡಿಲ್ಲ ಅದು ನಾವಾಗ ಹುಟ್ಟಿಲ್ಲ ನಾವ ಹುಟ್ಟಿಲ್ಲ ಒಟ್ರ ಅವ್ನ ಹೆಂಡತಿ ಮನೆ ಕಂಡು ಸಾಯ್ಲಿಲ್ಲ ಅಂತ ನೇಕಾರ ಅವ್ನ ಹೆಂಡತಿ ಸೀರೆ ಕಂಡು ಸಾಯ್ಲಿಲ್ಲ ಅಂತ ಆಸೆ ಆತರ ಅಷ್ಟು ಕಾಸ್ಟ್ಲಿ ಸೀರೆ ಅದು ಹುಟ್ಟಿಲ್ಲ ನಿಮ್ ಕಾಲದಾಗ ಒಂದ್ ಸೀರೆ ಎಷ್ಟಕ್ಕೆ ಬೆಲೆ ಬಾಳ್ತಿತ್ತವ ಎಷ್ಟಕ್ಕೆ ಮಾರ್ತಿದ್ರಿ ಅವಾಗ 500 400 ರಗ್ಗಡಾತು ಅವಾಗ ಯಪ್ಪ ಈಗ 1000 ಗಟ್ಲೆ ಅದ ಈಗ ಎಷ್ಟು ಅದ್ರಿ ಈಗ 1000 ಗಟ್ಲೆ ಅದ 1000 ರೂಪಾಯಿ ಈಗ 500 ರೂಪಾಯಿ ಹೆಚ್ಚಾತು ಏನಪ್ಪ ಅವಾಗ ಅಷ್ಟು ಉಪವಾಸ ವನವಾಸ ಎಂಬಲ ಕುಡಿದ್ವಿ ಅಪ್ಪ ಗಂಜಿ ಕುಡಿದ್ವಿ ಇಲ್ಲಿಗೆ ಬಂದು ಹತ್ತೀವಿ ನೋಡು ಎಷ್ಟು ಕಷ್ಟಪಟ್ಟು ನೀದಿರಿ ನೇರಿ ಅವಾಗಿನ ಕಾಲದಾಗ ನೀವು ನಿಮ್ಮ ಯಜಮಾನ್ರು ಇಬ್ರು ಸೇರಿ ಸೀರೆ ನೇಯ್ತಿದ್ರಲ್ಲ ಅವಾಗ ಅದನ್ನ ನೆನ್ಪು ಮಾಡ್ಕೊರಿ ಅದಕ್ಕೆ ಅವಾಗ ಹೆಂಗಿತ್ತು ಅದ್ರದ್ದು ಕಾಲ ಅದನ್ನ ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳ್ರಿ ನಂಗೆ ಯಪ್ಪ ನಮಗೂ ವಯಸ್ಸಾಗೈತಲ್ಲ ಅಷ್ಟು ನೆನಪಿರಾಗಿಲ್ಲ ಮುಂಜಾನೆ ಎಷ್ಟೊತ್ತಿಗೆ ಹೇಳ್ತಿದ್ರಿ ಹೆಂಗೆ ಶುರು ಮಾಡ್ತಿದ್ರಿ ಯಪ್ಪ ನಸಗ್ನಾಗೆ ಹೇಳ್ಬೇಕು ನಸಗ್ನಾಗೆ ಹೇಳ್ಬೇಕು ಕಸ ಉಡಬೇಕು ಮುಸುರು ತೆಗಬೇಕು ಅದು ಎಲ್ಲ ತೋಡ್ಬೇಕು ಹೊಯ್ಬೇಕು ತೋಡ್ಬೇಕು ಆಗ ಮತ್ತೆ ಹಿಂಗೆ ಗಾಡಿ ಹರಿ ಹೊಯ್ಬೇಕು ಏನಪ್ಪ ಮತ್ತೆ ಅದು ತೊಗೊಂಬಂದು ಹಣಿಗೆ ಕೆತ್ತಬೇಕು ಹೊಡಿಬೇಕು ಅವ್ರಿಗೆ ಕೊಡ್ಬೇಕು ಗಂಡ ಮಕ್ಕಳಿಗೆ ಯಪ್ಪ ಭಾಳ ಗಿಂಜ ಐತಳ ಅದು ದಾಳಿ ಹೊಡಿ ಅದನ್ನೇ ಕೇಳಕ್ ಬಂದಿದ್ದೆ ಭಾಳ ಕಷ್ಟ ಅದು ಏನಂತ ತಿಳ್ಕೊಬೇಕು ಅನ್ನೋದು ನನ್ನ ಆಸೆ ಯಪ್ಪ ಅದ್ರಾಗ ನಮ್ಮ ಹೆಂಗ್ ಬದುಕಿದ್ಲಿ ಎಂದಕ್ಕ ಅನ್ನೋದು ನೋಡ್ಬೇಕಲ್ಲ ಹೆಸರು ಏನಂದ್ರಲ್ಲ ರೋಷನ್ ಬಿ ಅಮ್ಮ ಹೆಂಗ್ ಬದುಕಿದ್ಲು ಹೆಂಗ್ ಬದುಕಿ ನೋಡಪ್ಪ ಹಿಂಗ ಬದುಕಿ ನೋಡು ಉಪವಾಸ ವನವಾಸ 4 ಮಂದಿ ಗಂಡು ಮಕ್ಳು 2 ಹೆಣ್ಮಕ್ಳು 6 ಜೀವನ ಕಳ್ಕೊಂಡ್ ಕಾಸ ಎಷ್ಟು ಜೀವನ ಗೆಳದೀವಿ ನೋಡಪ್ಪ ನನ್ನ ಮಗನ ಇದ್ರಾಗ ಬದುಕಿರಿ ಬದುಕಿ ಉಪವಾಸ ವನವಾಸ ಬಿದ್ದು ಬದುಕಿ ಮತ್ತೇನ್ ಮಾಡ್ಬೇಕು ಮುಂದಾಗಿಲ್ಲ ಹಿಂದಾಗಿಲ್ಲ ಇಲ್ಲ ಈಗ ಮಕ್ಕಳು ದುಡಿದು ಮಾಡ್ಯಾರ ನಾವ್ ಏನೇನೇನೇನು ಮಾಡಿಲ್ಲ ಅವ್ರು ಹೊಟ್ಟೆ ಒಂದು ತುಂಬಿಸಿವಿ ಬದುಕಿಸಿ ಅಲ್ವಾ ದುಡಿದು ಗಂಡ ಹೆಂಡತಿ ಇಬ್ರು ಮಕ್ಕಳನ್ನ ಬದುಕಿಸಿದಕ್ಕೆ ಮತ್ತೆ ಇವ್ರು ದೊಡ್ಡವರಾಗ್ಯಾರ ಹೌದಿಲ್ಲ ಅವ್ರು ಮಾಡಿದ ನಾಳು ಕುಂತಿ ನೋಡ್ಸು ಆರಾಮ ಈಗ ಆರಾಮದಿರಿ ಯಪ್ಪ ಎಲ್ಲ ದುಡ್ಡು ಸಣ್ಣ ಆಗೈತೆ ನನ್ನ ಜನ್ಮ ಈ ರಜಾ ಕರಾವಳಿ ಒಳಗ ಅವಾಗೆಲ್ಲ ಬಹಳ ತೊಂದ್ರೆ ಕೊಡ್ತಿದ್ರಂತಲ್ಲ ಅವ್ರು ಬಂದು ಭಾಳ ಬಂದು ತೊಂದ್ರೆ ಕೊಡ್ತಿದ್ರಂತ ಹೇಳ್ತಿದ್ರಪ್ಪ ಅವಾರು ಯಾರವ ನಮ್ಗ ಅವಾರು ಹೇಳ್ತಿದ್ರು ರಜಾಕಾರ ಹೊಳ್ಯಾಗ ಇವ ನಮ್ಮ ಹೊಡ್ಯಾಗ ಬರ್ತಿದ್ರು ನಾವ್ ಮ್ಯಾಳ್ಗೆ ಹತ್ತಿ ನಾವು ಒಂದ್ ಕಲ್ಲು ಹಾಕೊಂಡು ನಾವು ಕಲ್ಲು ಹಾಕೊಂಡು ನಾವು ಕಚ್ಚಿ ಹಾಕೊಂಡು ಗಂಡ್ ಮಕ್ಳಿಗೆ ನಾವು ಅವ್ರ ಹೆಂಗ್ ಕಲ್ಲು ಹೋಗಿತ್ತಿದ್ರು ನಾವು ಹಂಗ ಹೋಗಿದ್ದಿದ್ದು ಅಂತಿದ್ರು ನಮ್ಮ ಅವ್ವಾರ ಗುಡ್ದಾಗ ಆನಂದ್ ಸಾಗರ್ ಗುಡ್ದಾಗ ಅವನ ಕಾಲದಾಗಿ ಅವಂದಿದು ಕತಿ ಎಲ್ಲ ಅಮ್ಮ ಏನಪ್ಪ ರಜಕಾರ ಹೊಳ್ಯಾಗ ಅಷ್ಟು ಓಡಾಡಿ ಹೊಡ್ತಿದ್ರಂತ ಅವ್ರಿಗೆ ಅವ್ರಿಗೆ ಹೊಡ್ಯಾಕ್ ಬರ್ತಾರ ಬಾ ನಮ್ಗೊಂದ್ ಕಾಸು ಹೋಗಿ ಮ್ಯಾಳ್ಗೆ ಹತ್ತಿ ಮ್ಯಾಳ್ಗೆ ಮೇಲೆ ಕುಂತು ಅವ್ರು ಕಲ್ಲು ಹೋಗ್ಯಾರಂತ ಇವರು ಕಲ್ಲು ಹೋಗ್ಯಾರಂತ
ನೀವು ಅಮ್ಮನವ್ರು ಹೋಗ್ಯಾರ ಏನಪ್ಪ ಭಾಳ ಕಷ್ಟಪಟ್ಟಾರ ಹೇಳಪ್ಪ ಮೊದಲ ಮಂದಿ ಈಗಿನ ಯಾರು ಚಲೋ ಆರಾಮದಾರ ಪಾಪ ದುಡ್ಕೊಂಡ್ ತಿನ್ನವ್ರು ಅವರು ಅವು ಬಂದು ನಾಶ ಮಾಡಾರ ಅವರು ಏನಮ್ಮ ಹೌದಪ್ಪ ಯಪ್ಪ ಎಂಥದ್ರೊಳಗೆ ಬದುಕಿರ ಬದುಕೈತಪ್ಪ ಜಲ್ಮ ಏನೈತಿ ಈಗ ಕುಂತೀವಿ ನೋಡು ಮೊಣಕಾಲ ಅನ್ಕಾಸ ಹಿಡ್ಕೊಂಡು ಕುಂತೀವಿ ಇಲ್ಲಿಗಾರ ನಾವು ಒಂದೊಂದು ಹಣಿಗೆ ಕೆತ್ತಿ ಕಸ ಮುಸುರಿ ಮಾಡ್ಕೊಂಡು ಹಣಿಗೆ ಕೆತ್ತಿ ಮತ್ತು ಅವ್ರ ಗಂಡು ಮಕ್ಳಿಗೆ ಎಲ್ಲ ತಯಾರು ಮಾಡಿ ಕೊಡ್ತಿದ್ವಿ ಇಷ್ಟೊತ್ತಿಗೆ ಏನಪ್ಪ ಈಗ ಆಯ್ತು ಈಗ ಆರಾಮಾಗಿರ್ರಿ ಉಳ್ಕೆಯಾದ್ರು ಮಾಡ್ತಾರ ಮೊಮ್ಮಕ್ಳು ಮಾಡ್ತಾರ ಸಾಕು ಮಕ್ಳು ದುಡಿತಾರ ಸ್ವಸ್ಥರು ಮಾಡ್ತಾರ ಒಂದು ರೊಟ್ಟಿ ಆರಾಮ್ ಉಂಡು ಕುಂತೀನಿ ನೋಡಪ್ಪ ಈಗ ಈಗ ಮಗನ ಐತಾರ್ರಿ ಮಗ ಇತ್ತೊಬ್ಬತ್ತು ನನ್ನ ಐತಾನ ಎಷ್ಟು ಮಕ್ಳು ನಿಮ್ಗ 4 ಮಂದಿ ಗಂಡು ಮಕ್ಳು 2 ಹೆಣ್ಮಕ್ಳು 6 ಮಂದಿ ಅರ್ಧ ಡಜನ್ ನಡೆದಿರಿ ನೀವು ಗಟ್ಟಿ ಏನ್ ಗಟ್ಟಪ್ಪ ತಮ್ಮ ಹಂಗಜ್ಜಿ ಉಂಡಾಗ ಹಂಗ ಹೋಗೋದ ಗಟ್ಟಿ ಅನ್ಕೊಂತ ಇದು ಸಂಸಾರ ಸಾಕೊಂತ ಹೊಂಟೈತ್ ನೋಡ ಎಷ್ಟನೇ ಮಗ ರೀ ಇವರು ನೀವರು ಇದು ಚೊಚ್ಚಲ ಮಗ ಇವ್ರ ನಿಮ್ಮ ನೋಡ್ಕೊಂಡು ಹೊಂಟಿರೋದು ಈಗ ಉಳಿಕೆದವರು ಎಲ್ಲಾರು ನೋಡ್ತಾರ ಎಲ್ಲಾರು ನೋಡ್ತಾರ ಯಾರು ಮಾಡಿರ್ತಾರ ಯವ ಉಣ್ಬಾರ್ಬೆ ಯವ ಅಂತ ಕರೀತಾರ ಹೋಗಿರ್ತೀರಿ ಇದಕ್ಕೂ ಹೆಚ್ಚಿಂದ ಏನ್ ಬೇಕಾಗೈತಿ 4 ಮಂದಿ ತಿನ್ನಂಗಿಲ್ಲ ಹೊಟ್ಟಿ ಏನೋ ಒಬ್ಬ ಒಂದು ತಿಂತೀವಿ ನಡಿ ಅಂತೀವಿ ಬಾಯವ ಉಣ್ಬಾ ಅಂತ ನಡಿಯಪ್ಪ ಕರ್ಕೊಂಡು ನೋಡ್ರ ಉಣ್ತೀವಿ ಮಕ್ಕಳು ಕೂಡ ಆಗ ಉಂಡು ಬರ್ತೀನಿ ಬಾಯವ ನನ್ನ ಮನೆಗೆ ಇಟ್ಟು ಉಣ್ ಬಾಯವ ಅಂತ ಕರಿತಾನಮ್ಮ ಇನ್ನೊಬ್ಬ ಮಗ ನಡಿಯಪ್ಪ ಕರ್ಕೊಂಡು ಹೋಗ್ತಾರ ನೀ ಉಣ್ಣದಿ ಎಟ್ಟು ಇಲ್ಲಿಗ್ರ ಮನೆಗೆ ಕೊಟ್ಟು ಕಳಿಸ್ತಾನ ಯಾವ ತೊಗೊಂಬರ್ಲ ಬೇವ ಅಂತಾನು ತೊಗೊಂಬಾರಪ್ಪ ಬೇಡಂದ್ರೆ ಬೇಡಂದೆ ಅಲ್ವೇ ನೀನು ತೊಗೊಂಬಂದ್ರೆ ಬೇಡಂದೆ ಅಲ್ಲ ಅವ್ರಿಗೆ ಇಷ್ಟ ನಿಮ್ಗೆ ಉಣಿಸ್ಬೇಕು ಅನ್ನೋದು ಒಂದು ಇಷ್ಟ ಮತ್ತು ಅದಕ್ಕೆ ಇವತ್ತು ಅಟಗ್ರ ಉಣ್ಬೇಕು ನೀವು ಕೊಡ್ತಾರ ತಂದು ಕೊಡ್ತಾರಪ್ಪ ಸುಳ್ಳ್ಯಾಕೆ ಹೇಳಿ ನನಗೆಲ್ಲ ಕಷ್ಟಬಿಟ್ಟಿದ್ರು ಮಕ್ಕಳು ನನ್ನ ಪಾಲಿಗೆ ಚಲೋ ಹೊಂಟಾರ ಸಾಕು ಇದು ಒಂದ ಪುಣ್ಯ ನೋಡ್ಬೇವ ನೀನು ಸೆರಗ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಈಗಿನ ಕಾಲನ ಬೇರೆ ಅವಾಗಿನ ಕಾಲ ನೀವು ನೋಡು ಒಂದು ತಟಕ್ಕೆ ಸೆರಗ ತಲೆ ಮ್ಯಾಲಿಂದ ಸರಿತಪ್ಪ ಅಂದ್ರ ಏನೋ ನಮ್ಮನೆ ಅಸಹ್ಯ ಆತನಂಗ ಆಗತ್ತಪ್ಪ ಯೋಚನೆ ಮಾಡ್ತೀರಿ ಹೆಣ್ಮಗಳು ಇದು ಜೀವನ ಹಿಂಗೆ ಹೋಗ್ಬೇಕು ಸೊನ್ನೆ ಸೂಕ್ಷ್ಮ ಇಲ್ಲಿದ್ದ ಇರಬೇಕು ಸೊನ್ನೆ ಸೂಕ್ಷ್ಮಲಿದ್ದ ಇರಬೇಕು ನೀನು ಮಗನ ನನಗ ಯಪ್ಪ ನೀನು ಮಗನ ನನಗ ನೀ ಬನ್ನಿ ಅಂದ್ರೆ ನೀನು ಬೇರೆ ಅಲ್ಲ ನನ್ನ ಮಗ ನೋಡಿ ಎಷ್ಟು ನಿಮಗೆ ಭಾಳ ಆಗಿನ ಕಾಲದವ್ರಿಗೆ ನಿಮಗೆ ಒಳ್ಳೆ ನಂಬಿಕೆ ವಿಶ್ವಾಸ ನಾವು ನೀವು ಅನ್ನೋ ನಮ್ಮವರು ಅನ್ನೋದು ಒಂದು ಭಾಳ ಗೌರವ ಜಾಸ್ತಿ ನಿಮ್ಗೆ ನಮ್ಮ ತಂದೆ ತಾಯಿನೂ ನಾವು ಉಪವಾಸ ಇದ್ದರಿಗೆ ಆಗ ಹೊಳ್ಳೆ ಕಳ್ಸಿಲ್ಲ ನಾನಾದರೂ ಕಳ್ಸಿಲ್ಲ ಬರ್ರಿ ಊಟ ಮಾಡ್ರಿ ಹೋಗ್ರಪ್ಪ ಅಂತೀನಿ ಸೀರೆ ನಿಮ್ಮ ಕಾಲದಾಗ ಅಜ್ಜಿ ಈಗ ಸೀರೆ ನೇಯ್ಬೇಕಾದ್ರೆ ಅವು ಎಲ್ಲ ಈಗ ಇವನ್ ತರ್ತಿದ್ರಲ್ಲ ಅವಕ್ಕೆ ಏನೇನು ಅಂತಾರೆ ಅವನಿಗೆ ಅವರು ಟಾಣಿನ ರೇಷ್ಮೆ ಹಸಿ ರೇಷ್ಮೆ ಏನಪ್ಪ ಚಮಕ ರೇಷ್ಮೆ ಇಂಥವೆಲ್ಲ ರೇಷ್ಮೆ ಅವು ಅದಕ್ಕೆ ಬೇಕಾದಂಥ ನೂಲು ಅವು ಏನಂತಾರ ಅವು ಲಡಿ 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 ಅಂತ ಅವೆಲ್ಲ ಲಡಿ ಬೇಕು ಬೇಕಪ್ಪ ಅದು ಇಲ್ದನ ಯಾವುದಾಗೋದಿಲ್ಲ ಅದು ಅದು ತೋಡಿದ್ರೆ 4 ಆಣೆ ಕೊಡ್ತೈತ್ರು ನಿಮ್ಗೆ ನೀವು ಬರೀ ತೋಡಿ ಕೊಡೋರು ಆಮೇಲೆ ಅವು ಇವು ಇರ್ತಾವಲ್ಲ ಏನವು ಕಣ್ಗಿ ಸುತ್ತ ಅದು ಕಂಡಿಕೆ ಸುತ್ತ ಕಂಡಿಕೆನೆ ಕಣ್ಗಿ ಸುತ್ತ ಅದು 4 ಆಣೆ ಕೊಡೋರು ಯಪ್ಪ ನಿಮ್ಗೆ ಅದು ಎಷ್ಟು ತಾಸು ಆಗುತ್ತಾ ಒಂದು 2 ತಾಸು ಆಗುತ್ತೆ ಒಂದು ಲಡಿ ತೋಡ್ಬೇಕಾದ್ರೆ 4 ಆಣೆ 1 ತಾಸು ಆಗುತ್ತಾ 2 ತಾಸು ಆಗುತ್ತಾ 2 ತಾಸು ಕೆಚ್ಚಿದ್ರೆ ಒಂದು ರೆಡಿ ಆಗುತ್ತಾ 4 ಆಣೆ ಕೊಡ್ತೀವಿ 4 ಆಣೆ ಕೊಡ್ತೀವಿ ಈಗ ಮಗ ನೇಯಕತ್ತಾರ್ರಿ ಹೋಗ್ರಿ ಆ ಕಡೆಗೆ ಅವ್ರನ್ನ ಒಂದು ಸ್ವಲ್ಪ ಮಾತಾಡ್ಸೋಣ ಬರ್ತೀನಿವ ಇರಲಿ ಅಪ್ಪ ಇರಿ ತಂದೆ ನಮಸ್ಕಾರ ರೀ ಅವ್ರ ನಮಸ್ಕಾರ ನಮ್ಮ ಪರಿಚಯದಿಂದ ಶುರುವಾಗಿ ನಿಮ್ಮ ನೇಕಾರಿಕೆ ಕೆಲಸ ಅಜ್ಜಿ ನಿಮ್ಮ ತಾಯಿಯರಿಂದ ಶುರುವಾದದ್ದು ಇದ್ರ ಕತೆ ಕೇಳೋಣ ಅಂತ ಬಂದೀನಿ ಶುರು ಮಾಡಿರಿ ನಿಮ್ಮ ಪರಿಚಯದಿಂದ ಶುರುವಾಗಲಿ ನಮಸ್ಕಾರ ನನ್ನ ಹೆಸರು ದಾದೇಪೀರು ನನ್ನ ಊರು ಇಲ್ಕಲ್ಲು ಹುಣಗುಂದ ತಾಲೂಕು ಬಾಲ್ಕೋಟ್ ಡಿಸ್ಟ್ರಿಕ್ಟ್ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ನ ಬಡತನದಲ್ಲಿ ನಾನು ನೇಕಾರವನ್ನು ಕಲ್ತಿದ್ದೇನೆ 11ನೇ ವಯಸ್ಸಿನಲ್ಲಿ ನಾನು ಕಲ್ತೀನಿ ನೇಯ ಕಲ್ತಿದ್ರಿ 1986ರಲ್ಲಿ ನಾನು ನೇಯ ಕಲ್ತೀನಿ ರೀ 1999ದಾಗ ನಾನು ನಯಾಕ ಕಂಪಲ್ಸರಿ ಕುಂತು ಬಿಟ್ಟೇನಿ ರೀ ನಯ ಕಲ್ತಿದ್ದೆ ಚಿಕ್ಕ ವಯಸ್ಸಿನಾಗ ನಾನು ಮನ್ಯಾಗ ಸ್ವಂತ ನಮ್ಮ ತಂದೆಯವರು 2 ಸೋತ ಯಾಕೆ ಕುಂದಿರ್ಸಿದ್ರು ನನಗೆ ನಿಮ್ಮ ತಂದೆಯವ್ರನ್ನ ಇತ್ತಿದ್ರು ಮೊದಲ ತಂದೆ ಐತಿದ್ರು ಅವ್ರ ನ್ಯಾಯಕ ನಾನು ಕಲಿಸ್ತಿದ್ರು ಅವರ ನನಗೆ ಒಂದೊಂದು ಮಳ ನ್ಯಾಕ್ ಹಚ್ತಿದ್ರು ನನಗೆ ಅವಾಗ ಕಲ್ತೀನಿ ನಾನು
ಆ ನಂತರ 13ನೇ ವಯಸ್ಸಿನಾಗ ನಂದು ಪರ್ಫೆಕ್ಟ್ ಆಯ್ತ್ರಿ. 1990ರಾಗ ನಂದು ಪರ್ಫೆಕ್ಟ್ ಆಯ್ತ್ರಿ. ಗೊತ್ತಾಗ್ಬಿಡುತ್ತೆ ಎಲ್ಲ ಎಲ್ಲದ ಆಯ್ತ್ರಿ. ಇದು ಹೆಂಗ್ ನೇಯ್ಬೇಕು ಏನು ಎತ್ತ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ. ಸ್ವಂತ ನಾನಾ ಮರಿ ಕಟ್ಟೋದು ನಾನಾ ನೇಯೋದು ನಾನು ಕಲ್ತೀರಿ ಅವಾಗ. ಇವತ್ತು ನಾನು ಅಲ್ಲಿ ನಿಂತ ಹಿಡಿದು ಇಲ್ಲಿವರೆಗೆ 37 ವರ್ಷ ಆಯ್ತು ನೇಯ ಕಲ್ತರು. ಈಗ ಅದು ನನ್ನ ಜೀವನ ಸಾಕ್ತಾ ಇದೆ, ಇದ್ರಾಗ ಸಾಕ್ತಾ ಇದೆ. ಓಕೆ, ಇದ್ರ ಕುಟುಂಬ ನಡೆಯುತ್ತಾ ಇದು? ಅವಾಗ ಈಗ ಒಂದು ಅಜ್ಜಿ ಹೇಳಿದ್ರು ಅದ್ರಾಗ ಏನ್ ಬದುಕು ಕಟ್ಟಿಕೊಳ್ಳೋದಾಗತ್ತಪ್ಪ, ಸುಮ್ಮ ಒಟ್ಟಿ ಪಾಡ್ ನಡೀತೈತಿ ಅಂತ ಹೇಳಿದ್ರು. ಮತ್ತೆ ಇವಾಗ ಆಧುನಿಕ ಕಾಲ ಇದು, ಎಲ್ಲಾ ಮಷೀನು ತಂತ್ರಜ್ಞಾನ ಯಂತ್ರಗಳು ಬಂದ್ಬಿಟ್ಟವ. ಅಂತ ಕಾಲದೊಳಗೆ ಇವತ್ತು ನೀವು ಸೀರೆ ನೇಯದ್ ಬಿಟ್ಟಿಲ್ಲ. ಈಗ ನಿಮ್ಮ ಕಷ್ಟ ಬಾಧೆ ಎಲ್ಲ ಹೆಂಗೈತಿ ಇದೆಲ್ಲ? ಐತೆ ಭಗವಂತ ಆಶೀರ್ವಾದದಿಂದ ಏನೈತ್ರಿ, ಸೀರೆ ಒಂದು 600 ರೂಪಾಯಿ ಉಳಿತೈತ್ರಿ. ಮೊದ್ಲಿಂದ ನಾ ಕಲ್ಕೊಂಡ್ ಬಂದೀನಿ. ಬಿಸಿಲಿಗೆ ಎಲ್ಲರೂ ಹೊರಗಡೆ ಹೋಗಿ ನಾ ಕೆಲಸ ಮಾಡಿ ನಮ್ಗೆ ಆಗಾಗಿಲ್ಲ, ವಜ್ಜೆ ಕೆಲಸನೂ ಆಗಾಗಿಲ್ಲ. ನಮ್ಗೆ ಆಗಾಗಿಲ್ಲ ಅಂತ ಸಂಬಂಧ ಇದೇ ಕೆಲಸ ಕಲ್ತೀವಿ, ಇದೇ ಕಾಯ್ಕತ್ತಾಗ ನಾ ಅದೀವ್ರಿ. ಬೇರೆ ಕೆಲಸ ನಮ್ಗೆ ಯಾವ್ದು ಬರಾಗಿಲ್ಲ, ನಾವು ಮನ್ಯಾಗ ಇರ್ತೀವ್ರಿ. ಹಂಗಾರೆ ಹಂಚ್ಕೊಳ್ರಿ, ನಿಮ್ ಕಾಲದಾಗ 11ನೇ ವಯಸ್ಸಿಗೆ ಇದು ಶುರು ಆಗ್ಬಿಡುತ್ತೆ ನೇಕಾರಿಕೆ ಕೆಲಸ. ಅವಾಗ ಎಷ್ಟಕ್ ಮಾರ್ತಾ ಇತ್ತು, ಇವತ್ತಿಂದಕ್ಕೂ ವ್ಯತ್ಯಾಸ ಏನೈತಿ ಅದನ್ನೆಲ್ಲ ಹೇಳ್ರಿ, ಅವಾಗಿಂದ ನೆನ್ಪು ಮಾಡ್ಕೊರಿ. ಅವತ್ತ 400 ರೂಪಾಯಿ ಸೀರೆ ಕೊಡ್ತಿದ್ರು, ಅವಾಗ 400 ರೂಪಾಯಿ. ಇವಾಗ 1800 ರೂಪಾಯಿ ಸೀರೆ ಹೋಗತೈತಿ. ಇವತ್ತು 1800 ರೂಪಾಯಿ. ನಾನು ಸೀರೆ ನಯ್ಯ ಕಲ್ತಿಂದ ಹೊತ್ತಿನಾಗ 50 ರೂಪಾಯಿ ಮಜೂರಿ ಇತ್ರಿ. ಇವತ್ತು 500 ರೂಪಾಯಿ ಮಜೂರಿ ಕೊಡಕತ್ತಾರ ಮಾಲಕರು. 10 ದುಪ್ಪಟ್ಟ ಐತ್ರಿ. 1986ರಿಂದ ಹಿಡಿದು 2026 ತನಕ ಇಷ್ಟು ಏರಿಕೆ ಆಗೈತ್ರಿ ಇದು ಮಜೂರಿಗಳು ದಿನದೊಳಗ. ಈ ಸೀರೆ ನೇಯ್ಲಿಕ್ಕೆ ಬೇಕಾದಂತ ಕಚ್ಚಾ ವಸ್ತುಗಳು ಅವುಗಳ ರೇಟ್ ಅವಾಗ ಎಷ್ಟಿತ್ತು? ಅವಾಗ 220 ರೂಪಾಯಿ ಇತ್ರಿ ಅವಾಗ ಚಮಕ. ಒಂದ್ ಸೀರೆ ರೆಡಿ ಆಗಕ್ಕೆ ಅಷ್ಟು ಕೊಡ್ಬೇಕು. 1 ಕೆಜಿಗೆ ಚಮಕ, 1 ಕೆಜಿ ಚಮಕ ಆಗ್ರಿ. ಅವಾಗ 2000ರಿಂದ 3000 ರೇಷ್ಮೆ ಇತ್ರಿ. 200 ರೂಪಾಯಿ ಆಗಲಿ 180 ರೂಪಾಯಿ ಆಗಲಿ ಚಮಕ ಐತ್ರಿ. ಈಗ 680 ರೂಪಾಯಿ ಚಮಕ ಆಗೈತ್ರಿ. 7000 ರೂಪಾಯಿ ರೇಷ್ಮೆ ಆಗೈತ್ರಿ ಈಗ ರೀ. ಅವಾಗಿನ ಬಂಡಲ್ ಕುಂದಿರ್ತಿತ್ರಿ 200 ರೂಪಾಯಿ. ಈಗ ಒಂದು ಸೀರೆಗೆ ಬಂಡಲ್ ಕುಂದ್ರಕತ್ತೈತಿ 700 ರೂಪಾಯಿ ಕುಂದ್ರಕತ್ತೈತ್ರಿ. ಈಗ 200 ರೂಪಾಯಿಂದ 500 ರೂಪಾಯಿ ಹೆಚ್ಚಾಗೈತ್ರಿ. ಅದ್ರ ತಕ್ಕಂಗೆ ಸ್ವಲ್ಪ ಐತ್ರಿ ಇನ್ಕಮ್ ಇಲ್ಲ ಅನ್ನಂಗಿಲ್ಲ. ಭಗವಂತ ಆಶೀರ್ವಾದದಿಂದ ನೆರಳಾಗ ಅದಿ, ನಾನು ಆರಾಮ್ ದುಡ್ಕೊಂತ ಅದೀನ್ರಿ. ಇಷ್ಟಾಗ ನಾನು ತೃಪ್ತಿ ಐತೆ ನನ್ನ ಜೀವನ. ಏನಪ್ಪ ಗಳಿಸ್ಬೇಕು ಮಾಡ್ಬೇಕೇನು ಏನಿಲ್ಲ, ಹೊಟ್ಟಿಗೆ ಪಾಡಿಗೆ ಐತೆ ಸಾಕು. ಮತ್ತೊಬ್ರಿಗೆ ನನ್ನ ತಾಯಂದ್ರಿಗೆ ನನ್ನ ತಂಗಿಯರಿಗೆ ನಾನು ಸೀರೆ ನಾನು ಮಾರ್ತೀನಿ, ಎಲ್ಲ ಉಟ್ಕೊಂತಾರಲ್ಲ, ಅದು ನನ್ನ ಸಂತೋಷ. ಸರಿ, ಈಗ ಈ ಸೀರೆ ಅದೆಲ್ಲ ಹೇಳಿದ್ರಿ, ಇದು ಎಲ್ಲಿಂದ ಬರ್ತೈತೆ ಮಾಲ್ ಇದು ನೋಡ್ರಿ, ಕೆಲವೊಂದು ಕೋನೆ ಏನೈತೆ ಉಳ್ಕೊಳ್ಳಿಂದ ಬರ್ತ್ರಿ ನೂಲು. ಆಮೇಲೆ ಚಮಕ ಏನೈತೆ ಗುಜರಾತ್ಲಿಂದ ಬರ್ತ್ರಿ. ರೇಷ್ಮೆ ಮೊದಲ ಚೀನಾಲಿಂದ ಬರ್ತಿತ್ರಿ. ಚೀನಾಲಿ ಯಾವಾರ ಬಂದಾಗಿಂದಾಗ ಏನಂತ ನಮ್ಮ ಮೈಸೂರಿಂದ ಬರಾಕತೈತಂತ್ರಿ. ಈಗ ಮೈಸೂರು ನಮ್ಮ ಕರ್ನಾಟಕದಲ್ಲಿ ಬರಾಕತೈತಿ. ಚೀನಾ ಲಿಂಕ್ ಇರ್ಲಿಲ್ಲ, ಲಿಂಕ್ ಇದ್ದಿಲ್ರಿ. ಇತ್ತಂತ್ರಿ, ಚೀನಾದು ಟಾಣ್ ಬರ್ತಿತ್ತಂತ್ರಿ ಅವಾಗ. ಚೀನಾ ಟಾಣ್ ಬರ್ತಿತ್ತಂತ್ರಿ ಅವಾಗ. ನೋಡ್ರಿ ಈಗ ಅತಿ ಹೆಚ್ಚಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ಬರ್ತ್ರಿ, ಹಾಸನದ್ದು ರೇಷ್ಮೆ ಅಲ್ಲಿಂದ ಬರ್ತಂತ್ರಿ. ರೇಷ್ಮೆ ಕಚ್ಚಾ ಮಾಲ್ ತೊಗೊಂಬಂದು ಇಲ್ಲೇ ಪಕ್ಕ ಮಾಡ್ತಾರ್ರಿ. ಇಲ್ಲೇ ಈ ಸೀರೆಗಳಲ್ಲಿ ಎಷ್ಟು ವಿಧಗಳು ಬರ್ತಾವ್ರಿ? ಯಾವ್ಯಾವ ಸೀರೆಗಳ ನೇಯ್ತೀರಿ ನೀವು? ಬಿಳೆದು, ಕಪಿಲಿ, ಹಸಿರು, ಗುಲಾಬಿ, ಜಾಂಬಳ, ಆಮೇಲೆ ಗೋಲ್ಡನ್ ಕಲರ್ ರೀ, ಫಿರೋಜ್ ಬರ್ತ್ರಿ, ನಾನಾ ತರ ಬರ್ತಾವ್ರಿ. ಇದ್ರಾಗ ಹೆಸರು ಸೀರೆಗಳಿಗೆ ಇಲ್ಕಲ್ ಸೀರೆ ಅಂತ ಕರಿತೀವಿ ನಾವು. ಇದಕ್ಕೆ ಸೀರೆಗಳು ಎಷ್ಟು ವಿಧಗಳು ಅದಾವ ಹೇಳ್ರಿ, ಅವನ ಸೀರೆಗಳ ಹೆಸರು. ಚಿಕ್ಕಿ ಒಳಗ ಗಾಯತ್ರಿ ಒಂದು ಸೀರೆ ಐತ್ರಿ, ಚಿಕ್ಕಿ ಪರಾಸ್ಪೇಟೆ ಐತ್ರಿ, ಗೊಡ್ಡ ದಡಿ ಐತ್ರಿ, ಆಮೇಲೆ ಭೂಮಿ ಐತ್ರಿ, ಆಮೇಲೆ ಪ್ಲಾಸ್ಟಿಕ್ ಜರಿ ಐತ್ರಿ, ಆಮೇಲೆ ಸೂರತ್ ಜರ ಐತ್ರಿ, ಆಮೇಲೆ ದಡಿ ತಿರುಗಿ ಸೀರೆ ಐತ್ರಿ, ಆಮೇಲೆ ಪೋರಮ್ದಾಗ ಬೋಳ ಸೀರೆ ಬರುತ್ರಿ, ಆಮೇಲೆ ಪಾಲಿಸ್ಟರ್ ಸೀರೆ ಬರ್ತ್ರಿ. ಅದ್ರಾಗ ಇಷ್ಟು ಸೀರೆ ಹಂಗಾರ ಸೀರೆ ಅದ ನಮ್ಮ ತಯಾರಾಗ್ತಾವ್ರಿ ಇವು. ಹಂಗಾದ್ರ ಕಡಿಮೆ ರೇಟ್ ನಿಂದ ಹಿಡಿದು ಹೈ ರೇಟ್ ಅತಿ ಹೆಚ್ಚು ರೇಟ್ ಇರುವಂತ ಸೀರೆಗಳನ್ನು ಹೇಳ್ರಿ ನಮ್ಗೆ. ಗಾಯತ್ರಿ ಅತಿ ಹೆಚ್ಚು ಸೀರೆ ದಡಿ ತಿರುಗಿದ್ರಿ, ಅತಿ ಹೆಚ್ಚಿನಿಂದ ತಿರುಗಿ ಸೀರೆ ರೀ. ಸರಿ, ಅಲ್ಲಿಂದ ಹೇಳ್ರಿ. ಹಂಗಾರ ಅದು 15,000 ರೂಪಾಯಿ ಬೀಳ್ತ್ರಿ ಈಗಿನ ಲೆಕ್ಕಕ್ಕೆ. ಅದು 15,000 ರೂಪಾಯಿ ಸೀರೆ ರೀ. ಅದು ಪೂರ್ತಿ ರೇಷ್ಮೆ ರೀ. ಅದು ತೂಕ ಮಾಡಿದ್ರೆ ಗ್ರಾಮಿ ಲೆಕ್ಕ ತಗೊಂತಾರೆ ಅದು ಸೀರೆ. ಅದು ಈಗ ಅದು 15,000 ರೂಪಾಯಿ ಐತ್ರಿ. 15,000 ಅದು ಅತಿ ಹೆಚ್ಚು ಮಾರಾಟ ದರ ಇರುವಂತ. ಅತಿ ಕಡಿಮೆ ಅಂದ್ರಪ್ಪ ಅಂದ್ರ 700 ರೂಪಾಯಿ 800 ರೂಪಾಯಿ ಸೀರೆ. ಈಗ 700 ರೂಪಾಯಿ 800 ರೂಪಾಯಿ. ಅದಕ್ಕೆ ಏನಂತಾರ ಆ ಸೀರೆಗೆ? ಅದಕ್ಕೆ ಆ ಸೀರೆಗೆ ಏನೈತ್ರಿ, ಚಿಕ್ಕಿ ಸೀರೆ ಅಂತಾರೆ. ಪೋರ್ಲಮ್ ಸೀರೆ ಚಿಕ್ಕಿ ಅಂತಾರೆ. ಚಿಕ್ಕಿ ಸೀರೆ ಅಂತಾರೆ. ಪೋರ್ಲಮ್ ರೀ. ಅದು ಕಡಿಮೆ ಅಂದ್ರೆ ಕಡಿಮೆ ರೀ. ಯಾಕೆ ಅದು ಕಡಿಮೆ ಆಗ್ತೈತಿ? ಅದು ನೂಲ್ ಚಮಕ ಸಾದಾ, ಅದು ಚಮಕ ಮಾಲ್ ರೀ. ಮಿಷಿನ್ ಮೇಲೆ ತಯಾರಾಗತ್ರಿ ಅದು ಚಮಕ. ಅದು ಇದು ರೇಷ್ಮಿದ್ರಿ. ಇದು ಒಂದೊಂದು ಗ್ರಾಮಿನ ಲೆಕ್ಕಕ್ರಿ. ಇದು 7,000ರಿಂದ 8,000 ರೂಪಾಯಿ 1 ಕೆಜಿ ರೇಷ್ಮೆ ರೀ. ಅದು ಆ ತೂಕದ ಪ್ರಕಾರ ಅದು ಸೀರೆ ರೀ. ಅದು ಎಷ್ಟು ಗ್ರಾಮ್ ಆಗತ್ತ ಆ ಗ್ರಾಮ್ ಪ್ರಕಾರ ಮಷಿನ್ ಕೈಲಿಂದ ರೀ. ಅದು ಕೈಲಿಂದ ಬರ್ತ್ರಿ. ಅದು ಕೈಮಗ್ಗದೊಳಗೆ ಬರ್ತ್ರಿ. ಅದು ದಡಿ ತಿರುಗಿ ಸೀರೆ ಆಗ ಮಾಡ ತೆನಿತಿರುವುದ್ರಿ. ಅದು
ಅದು 700-800. ಅದು ಅಲ್ರಿ 15,000 ರೂಪಾಯಿ. 15,000 ಅಲ್ಲ, ನನಗೆ ಬೇಕಾಗಿದ್ದೇನಂದ್ರ ಅತಿ ಕಡಿಮೆ ದರದಲ್ಲಿರೋದು. ಕಡಿಮೆ ದರಲ್ಲಿ ಅಂದ್ರೆ 800 ರೂಪಾಯಿ ಸೀರೆ. ಕೈಮಗ್ಗದಲ್ಲಿ ಬರಾಗಿಲ್ಲ. ಕೈಮಗ್ಗದಲ್ಲಿ ಬರೋದು 1,800 ರೂಪಾಯಿ ಸೀರೆ. ಕೈಮಗ್ಗದಲ್ಲಿ 1,800 ರೂಪಾಯಿ ಸೀರೆ. ಇಷ್ಟು ಇರುತ್ತೆ ಇದು. ಇಷ್ಟ ಐತ್ರಿ. ಓಕೆ, ಇದನ್ನೆಲ್ಲ ನಮ್ಗೆ ಪರಿಚಯ ಮಾಡಿಕೊಡ್ತೀರಿ ಒಂದು ಸ್ವಲ್ಪ? ತೋರಿಸ್ತೀನಿ. ಅಲ್ಲ, ಅದೇ ನೇಯದನ್ನು ತೋರಿಸ್ರಿ. ಹಂಗಾಗಿ ಇದೊಂದು ಸ್ವಲ್ಪ ಪರಿಚಯ ಮಾಡಿಕೊಡ್ರಿ ನಮ್ಗೆಲ್ಲ. ಇದಕ್ಕೇನಂತಾರ ಇದೆಲ್ಲ ಸರಿನಾ? ಸರಿ, ಇಲ್ಲಿ ಹಗ್ಗ ಇದಕ್ಕೆ ಕುಂದಿಸ್ತೀನಿ. ಆಮೇಲೆ ಮತ್ತೊಂದು ಪದ ಇದು ಹಗ್ಗ ಹಿಂಗೆ ತೊಗೊಂಡ್ ಕೇಸಿ ಇದಕ್ಕೆ ಏನಂತಾರೆ? ಇದು ಹಗ್ಗ ಅಂತಾರಿ. ಹಗ್ಗ ಅಲ್ಲ, ಇದಕ್ಕೆ ಹಗ್ಗ, ಅದು ಗೂಟ ರೀ. ಅದು ಎದ್ರ ಗೂಟ ರೀ. ಇಲ್ಲಿಂದ ಸುರಿ ರೀ. ತೊಂಬಂದು ಅದು ಹಗ್ಗ ಇಲ್ಲಿ ಜಾಯಿಂಟ್ ಮಾಡ್ತೀನಿ ರೀ. ಇಲ್ಲಿ ಇದಕ್ಕೆ ಹಾಕೊಂತೀನಿ. ಇದು ಹಾಕೊಂಡು ಮಗ್ಗ ಹೂಡ್ತೀನಿ ರೀ. ಹೂಡ್ಕೇಸ್ ನಾ ಚಾಲು ಮಾಡ್ತೀನಿ ರೀ. ಇದು ಪೇಟಿ ದಾರ ರೀ. ಇದು ಸಣ್ಣ ಪೇಟಿ ರೀ. ಇದು ಚಿಕ್ಕಿ ಪಿಂದ್ರ. ಇದು ಚಿಕ್ಕಿ ಪಿಂದ್ರ ರೀ. ಇದಕ್ಕೆ 8 ಕೋಲ್ ಇರ್ತಾವ್ರಿ. ಬುಗುಡಿ ಬರೋದು 8 ಕೋಲ್ ರೀ. ಇದು ಚಿಕ್ಕಿ ಪಿಂದ್ರ. ಇದಕ್ಕೆ 8 ಕೋಲ್ ಇರ್ತಾವ್ರಿ. ಇದ ಡಿಸೈನ್ ರೀ ಬರೋದ್ರಿ. ಶುರು ಮಾಡಿ ಹೇಳ್ರಿ. ಇದು ಮಗ್ಗ ರೀ. ಇದು ಮುಷ್ಟಿ ರೀ. ಇದು ಲಾಳಿ ಜಗ್ಗದ್ದು ಲಾಳಿ ಒಗೆಯದ್ರಿ. ಇದು ಆನಂತರ ಇದು ಸೀರೆ ಸುತ್ತ. ಇದು ಕುಂಟಿಗೆ ರೀ. ಇದು ಕುಂಟಿ ಅಂತಾರ. ಕೆಳಗಿದು ಕೋಲ್ ರೀ. ಇದಕ್ಕೆ ಕಾಲ್ಪಡಿ ಅದಾವ್ರಿ. ಇವು 2 ಕೋಲ್ ರೀ. ಕಾಲ್ಪಡಿ ಇಲ್ಲಿ ಕೆಳಗಡೆ ಅದಾವ್ರಿ. ಇಲ್ಲಿ ಕಾಲ್ಪಡಿ ಅದಾವ್ರಿ. ಇದು ಡಿಸೈನ್ ಇದು ತೊಳೆದಂಗೆಲ್ಲ ಡಿಸೈನ್ ಆಗತ್ರಿ. ಇದು ಆಗ ಇದು ಒಮ್ಮೆ ಈ ರೀತಿ ಡಿಸೈನ್ ಆಗತ್ರಿ. ಆಗ ಹಿಂಗೆ ಅಂದ್ರೆ ಇದ್ರೊಳಗೆ ಇರೋದೇನ್ರಿ? ಅಲ್ಲಿ ಹೋಗೋದು ಬರೋದು ಮಾಡ್ತಾರಲ್ಲ. ಲಾಳಿ ಇದ್ರಾಗ ನೂಲ್ ಐತ್ರಿ. ಸೀರೆ ನೇಯ್ಯತ್ ನೂಲ್ ಐತ್ರಿ. ಇದ್ರಾಗ ನೂಲ್ ಹಾಕೇನ್ರಿ. ನೂಲು ಇದು ನೂಲಿಲ್ಲ ನೇಯ್ಯದ್ರಿ ಸೀರೆ. ಅದಕ್ಕೆ ಏನಂತಾರ? ಇದಕ್ಕೆ ನೂಲ್ ಅಂತಾರೆ. ಇದು ಕಂಡಿಗೆ ಅಂತಾರೆ. ಇದು ಕಂಡಿಗೆ. ಇದು ಲಾಳಿ ರೀ ನೇಯ್ಯದು. ಓ, ಇದ ಮೇನ್ ಅನ್ರಿ? ಇದ ಮೇನ್ ರೀ. ಅದು ಮೇನ್. ಅದು ಮೇನ್ ರೀ. ಅದು ಇದ್ರ ಸೀರೀಸ್ ಆಗತ್ರಿ. ಅದ ಮೇನ್ ರೀ. ಓಕೆ, ಈ ಒಂದಿನಕ್ಕೆ ನೀವು ಎಷ್ಟು ಸೀರೆ ನೇಯ್ತೀರಿ? ಒಂದ್ ದಿವ್ಸಕ್ಕೆ ಆಗಾಗಿಲ್ರಿ. ಇದು 2 ದಿವ್ಸಕ್ಕೆ ಒಂದು ಇಲ್ಲ 4 ದಿವ್ಸಕ್ಕೆ ಒಂದು ಸೀರೆ ಆಗ್ತಾವ್ರಿ. 4 ದಿನ ತಗೊಳುತ್ತೆ ಟೈಮ್ ತಗೊಂತಾವ್ರಿ. ಈ 4 ದಿನ ನೀವು ಸೀರೆ ನೇಯ್ದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನೇಯ್ದಿರ್ತೀರಿ, ಸರಿನಾ? ಈಗ ಇದೇ ತರ 4 ದಿನ ಹೋಗುತ್ತಾ? 4 ದಿನಕ್ಕೆ ನೀವು ಏನನ್ನ ಸಂಪಾದನೆ ಮಾಡ್ತೀರಿ ಇದ್ರೊಳಗೆ? ಭಾಳ ಅಂದ್ರೆ 200 ರೂಪಾಯಿ 150 ರೂಪಾಯಿ ಅಷ್ಟಾರಿ. ಇದ್ರಾಗ ಒಂದ್ ಸೀರೆಗೆ 600 ರೂಪಾಯಿ. ಒಂದ್ ದಿವ್ಸಕ್ಕೆ ಹೇಳಿದ ಮಜೂರಿಗೆ 150 ರೂಪಾಯಿ ರೀ. ಅದು 4 ದಿವಸ ಸೀರೆ ಆದ್ರೂ 600 ರೂಪಾಯಿ ನಮ್ಗೆ ರೀ. 600 ರೂಪಾಯಿ ಬೀಳುತ್ತೆ. 600 ರೂಪಾಯಿ ಬೀಳುತ್ತೆ. 4 ದಿನ ನಡುವೆ 600 ರೂಪಾಯಿ. ಹಿಂಗಾಗಿ ನೇಕಾರರ ಬದುಕು ಹಿಂದೆ ಉಳಿದೈತೆ. 600 ರೂಪಾಯಿ 4 ದಿನಕ್ಕೆ ಅಂದ್ರೆ ಏನು ಹೌದಿಲ್ಲ? ಒಬ್ರು ಹೋದರು ಗೌಂಡಿ ಕೆಲ್ಸಕ್ಕೆ ಇನ್ನೇ ಅದಕ್ಕೆ ಹೋದಾರ 1,000 ತರ್ತಾರೆ ಇವತ್ತು, ಹೌದಿಲ್ಲ? ಈಗ ನೀವು 4 ದಿನದ ನಡುವೆ 600 ಐತಿರಿ. ಏನಿದ್ರ ಶ್ರಮ? ಯಾಕೆ ಇಷ್ಟು ಕಷ್ಟಪಟ್ಟು ನೀವು ಈ ತರ ಇದನ್ನ ಬಿಟ್ಟು ಬೇರೆ ಏನಾರು ಮಾಡ್ಬೋದಾಗಿತ್ತಲ್ಲ? ಬೇರೆ ಮಾಡಕ್ ನಮ್ಗೆ ಆಗಲ್ಲ. ಇದರಿಂದ ನಾವು ಕಲ್ತೀವ್ರಿ. ನೆಳ್ಳಾಗ ಅದೀವಲ್ರಿ. ಬಿಸ್ಲಾಗ ಹೋಗಿ ನಮ್ಗೆ ಆಗಾಗಿಲ್ಲ. ಒಜ್ಜೆ ಕೆಲಸನೂ ಆಗಾಗಿಲ್ರಿ. ಈ ಕಾಯ್ಕ ಅಂತ ತಿಳ್ಕೊಂಡ್ರೆ ಇದ ಕಾಯ್ಕದಾಗ ಅದೀವ್ರಿ ನಾವು. ಬೇರೆ ಉದ್ಯೋಗ ನಮಗೆ ಬರಾಗಿಲ್ರಿ. ಬೇರೆ ಉದ್ಯೋಗ ನಾವು ಹೋದ್ರು ಸಹ ನಮ್ಗೆ ಯಾರು ಕರ್ಕೊಂಡಾಗಿಲ್ರಿ. ನೀವು ನೇಕಾರದ್ರಪ್ಪ ನಿಮ್ ಒಜ್ಜೆ ಕೆಲಸ ಆಗಾಗಿಲ್ಲ, ನೀವು ಅದೇ ಕೆಲಸ ಮಾಡ್ಕೊಂತೀರಿ ಅಂತ ಹೇಳ್ಯಾರಿ ನಮ್ಗೆ. ನಾವು ಇದೇ ಕೆಲಸ ಮಾಡ್ಕೊಂತ ಇದೀವ್ರಿ ನಾವು. ನೋಡ್ರಿ, ಇಡೀ ಜಗತ್ತಿಗೆ ಒಬ್ಬ ರೈತ, ಅನ್ನ ಹಾಕೋತ ದೇವ್ರು, ನಾನು ಒಬ್ಬ ನೇಕಾರ. ನನ್ನ ತಾಯಿ ಅಂದ್ರೆ ನನ್ನ ಅಕ್ಕ ತಂಗಿರ ನಾನು ಮಾನ ಮರ್ಯಾದೆ ಮುಚ್ಚುವಂತ ನಾನು ವ್ಯಕ್ತಿ, ಒಳ್ಳೆಯವನು. ಇಡೀ ನನ್ನ ಭಾರತ ಮಾತೆಗೆ ನಾನು ಅರ್ಪಿಸಿದ್ದೆ ನನ್ನ ಸೀರೆ ನೇಯೋದು. ನನಗೆ ಇದ್ರಾಗ ನನಗೆ ತೃಪ್ತಿ ಇದೆ. ನನಗೆ ಭಾಳ ಸಂತೋಷ ಇದೆ. ಇದು ಬಿಟ್ಟು ಬೇರೆ ಉದ್ಯೋಗ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಇದು ನನಗೆ ಇಷ್ಟ. ಹಂಗಾಗಿ ಈ ಕೆಲಸದೊಳಗೆ ನಿರತರಾಗಿರಿ ನೀವು. ಹೀಗಾಗಿ ನಾನು ಈ ಕೆಲಸನ ನಾನು ಒಪ್ಕೊಂಡಿದ್ದೇನೆ. ನನ್ನ ಕೊನೆ ಉಸಿರು ಇರುವೊಳಗೆ ನಾನು ಇದೇ ಕೆಲಸ ನಾನು ಕಾಯ್ಕ ಮಾಡ್ತೀನಿ ರೀ. ಇದು ಒಂದು ನಮ್ಮದು ಪವಿತ್ರವಾದ ಕೆಲಸ. ಈ ಕೆಲಸ ಬಿಟ್ಟು ನಾನು ಬೇರೆ ಕೆಲಸ ನಾನು ಮಾಡೋದಿಲ್ಲ ಸರ್. ಇದ್ರಾಗ ನನ್ನ ಜೀವನ ಇದ್ರಾಗ ನನ್ನ ಜೀವನ. ನನ್ನ ಕೊನೆ ಉಸಿರು ಇರುವವರೆಗೂ ನಾನು ಇದೇ ನನ್ನ ಜೀವನ. ನಾನು ಕಾಯ್ತಾ ನಿಮ್ಮ ಮಾತು ಕೇಳಿ ಬಹಳ ಖುಷಿ ಆಯ್ತು. ಈ ಜಗತ್ತಿಗೆ ಅನ್ನ ಹಾಕುವ ರೈತ, ಇಡೀ ಜಗತ್ತಿಗೆ ಆತ ರೈತ ಅನ್ನ ಹಾಕ್ತಾನ. ನೀವು ಜಗತ್ತಿನ ಮಾನ ಮುಚ್ಚುವಂತ ಕೆಲಸ ಮಾಡ್ತೀರಿ. ಓಕೆ, ಚೆನ್ನಾಗಿದೆ. ಇದು ನೇಯ್ತೀರಿ, ತೋರಿಸ್ತೀರಿ ನಮ್ಗೆ? ತೋರಿಸ್ತೀನಿ. ಶುರು ಮಾಡ್ರಿ ನಿಮ್ಮ ಕೆಲಸ.
ಗಾಳಿ ಇದು ಕರೆಂಟ್ ಇದ್ರು ಸಹ ಇರಿದ್ರು ಸಹ ಇದು ನಿಂತೈತಿ ನಾನು ಅಯ್ಯ ಹೊತ್ತನೇ ತಾನ ಗಾಳಿ ಬರುತ್ತೆ ನಮ್ಗೆ ಆಮೇಲೆ ಕೆಳಗಡೆ ಒಂದು ಮಾಡಿದ್ರಿ ಇದ್ರ ಗಾಳಿ ಬರುತ್ತೆ ಇದು ಗಾಳಿ ಬರ್ತ್ರಿ ಇದು ದೇಹಕ್ಕೆ ಬರ್ತೀರಿ ಇದು ಗಾಳಿ ಆರಾಮ್ಸರಿ ಬರ್ತೀರಿ ಆರಾಮ್ ಐತಿ ಜಳ ಆಗಂಗಿಲ್ಲ ನಮಗ ಇದೇನು ಯಾರು ಹೇಳ್ಕೊಟ್ಟಿದ್ದು ಈ ಥರ? ಒಬ್ರು ನಮ್ಮ ಅಣ್ಣ ತಮ್ಮಂದ್ರು ಮಾಡಿದ್ರು ಒಬ್ರು ಮೇ ಅವ್ರು ನೋಡಿ ನಾವು ಸಾರಿ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕಿಂತ ಪದಗಳು ಬರ್ತಾರ ನೋಡಿ. ಅಲ್ಲಿ ಕೆಳಗೂ ಗಾಳಿ ಬರುತ್ತೆ, ಬರುತ್ತೆ, ಮೇಲೂ ಬರುತ್ತೆ. ಸಾಕಷ್ಟು ಮಾಡಿದರೆ ಗಾಳಿ ಸಾಕು ಗಾಳಿ. ಓಕೆ. ಏನಂದೇವಾ? ಬೀಗರು ಬಂದಾರ್ರಿ ಒಂದ್ 200 ರೂಪಾಯಿ ಕೊಡ್ರಿ ಮತ್ತೆ ಅವ್ರಿಗೆ ಅಡ್ಗೆ ಮಾಡಿ ಹಾಕ್ಬೇಕಲ್ಲ ಬಂದಾರಿಗೆ. ಪಟ್ಟಿ ತಗೊಂಡ ಹೋಗ್ಬೇಕು ಅವ್ರ ಮನೆಗೆ. ನಾವು ಪಟ್ಟಿ ಅಂದ್ರ ಇದ್ರ ಪಟ್ಟಿ ತಗೊಂಡೋಗ ನಾವು ನೇಯ್ತೀವಿ ಕೊಡ್ತೀವಿ ಅಂತಂದ ನೇಯ್ತೀವ್ರಿ ನಾವು. ಬೀಗರು ಬಂದಾರ ಮನೆಗೆ ಒಂದ್ 200 ರೂಪಾಯಿ ಕೊಡ್ರಿ ಅನ್ಬೇಕು ನಾವು ಹೋಗಿ ಅವ್ರ ಮನೆಗೆ. ಅವತ್ತ ದುಡ್ದು ಬದುಕ್ಬೇಕು ಅಂತ ಪರಿಸ್ಥಿತಿ ನಿಮ್ ಕಾಲ. ಅಂತ ಪರಿಸ್ಥಿತಿ ಅಪ್ಪ ಇದು ಕಾಲ. ಇದ್ರಾಗೆ ನೆಳಿದಾಗದಾಗ ಇದಿಲ್ಲ, ಉಜ್ವಳ ಆಗಿಲ್ಲ ಯಾರು. ಆದ್ರೆ ಇದ್ರಾಗ ಸುಖ ಇಲ್ಲ ಎಲ್ಲಿಯಪ್ಪ. ಆದ್ರೂ ನೀತೀವಿ ಆದ್ರೂ ನೇಯ್ತು ಮತ್ತೆ ಎಲ್ಲಿ ಹೋಗ್ಬೇಕು? ಕಲ್ತೀವಿ ಅಂದಿನ ಬಳಗ ಎಲ್ಲಿ ಹೋಗ್ಬೇಕು? ಹಾಕದಲ್ಲ ಹಂಗಾಗಿ ಬಿಟ್ಟಿಲ್ಲ ಬಿಟ್ಟಿಲ್ಲಪ್ಪ. ಮುಂದುವರ್ಸವ ಮಗ ಮಾಡ್ತಾರಲ್ಲ ಈಗ. ಮಾಡ್ತಾರ ಸಾಕು ಅಷ್ಟ್ರಾಗ ಜೀವನ ಗೆಳ್ಕೊಂತ ಹೊಂಟಾರ. ಹೊಟ್ಟೆ ತುಂಬಾಗಿಲ್ಲ ಅವ್ರಿಗೆ. ಒಂದು 4 ಮಕ್ಳು ಬಂದ್ವು ಅಂದ್ರೆ ಹೊಟ್ಟೆ ತುಂಬಾಗಿಲ್ಲ. ಆತನು ಪಟ್ಟಿ ತಗೊಂಡ್ ಹೋಗತ್ನ ಮಕ್ಳು ಬಂದಾರಿ ಸಾಲದ ಬದುಕಯ್ಯಪ್ಪ. ಅಲ್ಲ ನಾವು ಹೇಳತ್ಲಿ ಇಷ್ಟಕ್ಕೊಂದು ಉದ್ದಾಗಿರ್ತೈತೆ ನಿಮ್ ಪಟ್ಟಿನ ಮತ್ತೆ ತೊಗೊಂಬಂದ್ ತಿಂದಿದ್ದು ಆ ಸಾಲ ಆಗ್ಬಿಡ್ತೈತೆ. ಬೇರೆ ಏನಾರು ಮಾಡ್ಕೊಂತೀನಿ ಅಂದ್ರೆ ಆಗಲ್ಲ ಇದ್ರಾಗ. ಈಗ ಆಗಾಗಿಲ್ಲಪ್ಪ. ಬಟ್ಟಿ ಬದುಕು ರಟ್ಟಿ ಬದುಕು ಇಟ ಉಣ್ಣಾಕ ತಿನ್ನಾಕ ಆಟ ಸರಿ ಐತೆ. ಯಾರ ಬಂದ್ರ ಅವ್ರಿಗೆ ಒಂದ್ ಹಿಡ ಅಂತ ತಾಕತ್ತಿಲ್ಲ, ಇಡಿ ಅಂತ ಕೊಡಕ್ ತಾಕತ್ತಿಲ್ಲ. ಯಾವಾಗ ಹೋದಾರ ಇವ್ರ ಮನಿ ಬಿಟ್ಟ ಅನ್ನಂಗ ಆಯ್ತಿದ್ದಾಗ ನಿಜ ನಿಜ ನಿಜ. ಯಾರು ಬೀಗರು ತಿಂಡ್ರು ಬಂದ್ರ 2 ದಿನ ಹೆಚ್ಚಾತು, 3 ಹೋಗ್ಬೇಕು ಅವ್ರು. 3 ದಿವಸ ಹೋಗ್ಬೇಕು ಅವ್ರು. ನೀವೇ ಹೋಗಿರೇ ನಾವ ಕಳ್ಸೋದ್ ಏನಾಲೆ ಹಂಗೈತಪ್ಪ ತಮ್ಮ ಇದ್ರಾಗ. ಹಂಗೈತಿದ್ರ ಉಜ್ವಳ ಆಗಾಗಿಲ್ಲ ಯಾರು. ಹಿಂಗಾಗಿ ಕುಂತೀವಿ ನೋಡಿ ಸುಮ್ಮನ. ಬರೋಣ ಬರತ್ತಾಗಪ್ಪ. ಓಕೆ ವೀಕ್ಷಕರೇ, ಇದುವರೆಗೆ ನೀವು ನೇಕಾರ ಬದುಕನ್ನ ತೋರಿಸಿದೆ, ನೇಕಾರ ಬದುಕಿನ ಕಥೆಯನ್ನ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅವಾಗ ಅವರು ಕೈಮಗ್ಗದಿಂದ ನೇದಂತ ಸೀರೆಗಳು ಹೇಗಿರ್ತಾವ, ಹಾಗೆ ಕೈಮಗ್ಗದಿಂದ ಸೀರೆಯನ್ನ ಹೇಗೆ ನೇಯ್ತಾರೆ, ಕೈಮಗ್ಗದ ಒಂದು ಮಷಿನ್ ಕೂಡ ಹೇಗಿರುತ್ತೆ, ಅದೇನು ಯಂತ್ರ ಅಲ್ಲ, ಅದು ಕಟ್ಟಿಗೆಯಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಮಗ್ಗ. ಆ ಮಗ್ಗವನ್ನು ಕೂಡ ನಾನು ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡಿದೆ. ಇದೆಲ್ಲ ಸಂಪೂರ್ಣ ಕಥೆ ತಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.